ಓಕೆ ಗೈಸ್, ನಾವು ಈಗ ಬಿಟ್ಟು ನೋಡ್ರಿ ಗೋಕಾಕ್ದಿಂದ. ನಮ್ದು ಇವತ್ತ ರೈಡ್ ಐತಿ ರತ್ನಗಿರಿಗೆ ಬೈಕ್. ಇವರು 4 ಮಂದಿ ಸೇಮ್ ಹೆಲ್ಮೆಟ್ ಅದ ಹಂಬಲ್ಲ, ಅಬ್ಸರ್ವ್ ಮಾಡಿಲ್ಲ. ಹೌದಾ? ಸೊ ಇವ್ರದ್ದು ಗ್ಲಾಸ್ ಐತಿ, ಅವ್ರದ್ದು ಮ್ಯಾಟ್ ಐತಿ. ಇವ್ರದ್ದು ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಟ್ಟಕೊಳ್ಳೆ ಮಹಾರಾಷ್ಟ್ರದ ರಾಣಿ. ಮಹಾರಾಷ್ಟ್ರ ಬಸ್ ತೋರಿಸಲಿಲ್ಲ ಅಂದ್ರೆ ಹೆಂಗ ಓದ್ ನೋಡ್ರಿ. ಸೊ ಮಹಾರಾಷ್ಟ್ರ ಒಳಗ ಫಾಗ್ ಲ್ಯಾಂಪ್ಸ್ ಬ್ಯಾನ್ ಮಾಡ್ಯಾರ್ರಿ. ಹಿರಣ್ಯಕೇಶಿ ಗುಡಿ ಬಂದಿದ್ದ ಹೇಳ್ತಾರ, ರೋಡ್ ಮಾಡತ್ತಾರ ಅಂತ. ಹಿರಣ್ಯಕೇಶಿ ನದಿ ಉಗಮ ಸ್ಥಾನ. ನಮಸ್ಕಾರ ರೀ ಎಲ್ಲ ನಮ್ಮ ಗೋಕಾಕ್ ಮಂದಿ, ಒಂದು ನಮ್ಮ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಚೇತನ್ಸ್ ಮೋಟರ್ ಮೈಲ್ಸ್. ನೋಡ್ರಿ ಗೈಸ್, ನಾವು ಈಗ ಸದ್ಯ ಗೋಕಾಕ್ದಾಗ ಅದೇವ್ರಿ. ಈಗ ಸದ್ಯ ನಂದು ಒಂದೇ ಬೈಕ್ ಐತ್ರಿ. ಆದ್ರೆ ಈಗ ನಾವು 5 ಮಂದಿ ಕೂಡಿ ಮಹಾರಾಷ್ಟ್ರ ರತ್ನಗಿರಿಗೆ ರೈಡ್ ಹೊಂಟೇವ್ರಿ. ಸೊ 7 ಗಂಟೆ ಹೇಳಿದ್ರೆ 7:30 ಆಗೈತಿ ಈಗ. ಸೊ ನಾ ಫಸ್ಟ್ ಬಂದೀನಿ. ಸೊ ವೇಟ್ ಮಾಡತ್ತೇನೆ, ಈಗ ಬರ್ತಾರ ಹುಡುಗರ. 4 ಗಾಡಿ ಹೊಂಟೇವಿ. ಒಂದು ಎಕ್ಸ್ಪಲ್ಸ್, ಒಂದು ಹಿಮಾಲಯನ್ 450, ಒಂದು ಜಾವಾ, ಒಂದು HD ಅಡ್ವೆಂಚರ. ಸೊ 4 ಗಾಡಿ ಇದಾವೆ. ಸೊ ಬರ್ತಾರ ಅವರು. ಈಗ ನಾವು ರೆಡಿ ಆಗಿದ್ದೀವಿ ನೋಡ್ರಿ. ಗಾಡಿನ ಯಾವ ಥರ ಫುಲ್ ರೆಡಿ ಆಗೈತಿ. ಒಂದು ಬ್ಯಾಗ್ ತೊಗೊಂಡೇವಿ. ಏನು ಫ್ಯೂಲ್ ಅಪ್ ಮಾಡಿಸ್ಕೊಂಡಿಲ್ಲ, ಏನೂ ಮಾಡಿಸ್ಕೊಂಡಿಲ್ಲ. ಪಟ್ನಲ್ಲಿ ನಮ್ಮ ಲಕ್ಷ್ಮೀ ದೇವ್ರದ ದರ್ಶನ ತೊಗೊಂಡ್ವಿ. ಇನ್ನೇನಿದ್ರು ಹೋಗೇ ಬಿಡೋದು ಗೈಸ್. ಎಲ್ಲರೂ ಬಾಯ್ಸ್ ಬಂದ ನೋಡ್ರಿ. ಸೊ ಇವರ HD ಅಡ್ವೆಂಚರ ಅಭಿಮನ್ಯು ಅವರ, ಸೊ ಇವನ್ ಅವರ ಜಾವ 42, ಸೊ ಸಾಯಿ ಅವರ ಹಿಮಾಲಯನ್ 450. ಸೊ ಈಗ ನಾವು ಜಾರ್ನಿಂಗ್ ಸ್ಟಾರ್ಟ್ ಮಾಡತ್ತೀವಿ. ಲಕ್ಷ್ಮೀ ದೇವ್ರ ತಗೊಂಡು ಬಸ್ ಹಾರ್ಕೊಂಡಾಕಣ ಗೈಸ್. ಓಕೆ ಗೈಸ್, ನಾವು ಈಗ ಬಿಟ್ಟು ನೋಡ್ರಿ ಗೋಕಾಕ್ದಿಂದ. ನಮ್ದು ಇವತ್ತು ರೈಡ್ ಐತಿ ರತ್ನಗಿರಿಗೆ. ನಾನು ಆಲ್ರೆಡಿ ಹೇಳಿದಂಗೆ ನಾವು ಹೊಂಟಿದ್ದೇವೆ 5 ಜನ. ಸೊ ಟೋಟಲ್ ಆಗಿ 4 ಬೈಕ್ ಹೊಂಟಾವ. ಹಿಮಾಲಯನ್ 450, ಎಕ್ಸ್ಪಲ್ಸ್ ನಮ್ದು ರಾಯ, ಆ್ಯಂಡ್ HD ಅಡ್ವೆಂಚರ್ ಅಭಿಮನ್ಯು ಅವ್ರದ್ದು, ಆಮೇಲೆ ಈರಣ್ಣ ಅವ್ರದ್ದು ಜಾವಾ 42. ಸೊ ಈಗ ಸದ್ಯ ನಾವೆಲ್ಲ ಗೋಕಾಕ್ ಬಿಟ್ಟು ರೀ. 7 o'clock ಬಿಡಬೇಕಾಗಿತ್ತು ಬೆಳಿಗ್ಗೆ. ಈಗ ಆಗೈತಿ ಟೈಮ್ 7:50. ಸೊ ಫಸ್ಟ್ ಬಂದು ನಮ್ಮದು ಕೆಲಸ ಏನಂದ್ರೆ ಫ್ಯೂಲ್ ಅಪ್ ಮಾಡ್ಕೊಬೇಕ್ರಿ. ಎಲ್ಲ ನನ್ನ ಗಾಡಿಗೂ ಪೆಟ್ರೋಲ್ ಇಲ್ಲ, ಯಾರ ಗಾಡಿ ಒಳಗೂ ಪೆಟ್ರೋಲ್ ಇಲ್ಲ. ಸೊ ಫಸ್ಟ್ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಏರ್ ಹಾಕ್ಸ್ಕೊಂಡು ಬಿಟ್ರೆ ನಮ್ಮದು ಇರೋದ್ರಿ. ಇವತ್ತು ರೂಟ್ ಪ್ಲ್ಯಾನ್ ಬಂದ ಅಂಬುಲಿ, ವಾಯ ಅಂಬುಲಿ ರತ್ನಗಿರಿ ಹೋಗ್ಬೇಕಂತೇಳಿ. ನಮ್ಗೆ 2 ರೂಟ್ ಬರ್ತದೆ. ಒಂದು ಡೈರೆಕ್ಟಾಗಿ ನಾವು ಸಂಕೇಶ್ವರ ಕೊಲ್ಲಾಪುರ ಮ್ಯಾಗ ಹೋಗ್ಬೋದು ರತ್ನಗಿರಿಗೆ. ಇನ್ನೊಂದು ರೂಟ ನಾವು ಹಿಂಗೆ ಹೋಗಾರದು ಹೆಂಗೆ ಅಂಬುಲಿ ಮ್ಯಾಗ. ಅಂಬುಲಿ ಅಲ್ಲಿ ತಿಲಾರಿ ಎಲ್ಲ ನೋಡ್ಕೊಂಡು, ಅಂಬುಲಿ ಎಲ್ಲ ಸುತ್ತಮುತ್ತ ನೋಡ್ಕೊಂಡು. ಅಲ್ಲಿ ಮಳೆ ಇಲ್ಲ ಗೊತ್ತೈತಿ, ಆದ್ರೂ ಹಂಗೆ ಒಂದು ಸ್ವಲ್ಪ ಬೇಕ್ಲಕ್ರಿ ಏನಾರ ಒಂದು ಸ್ವಲ್ಪ ಅಡ್ವೆಂಚರ. ಸೊ ಅದನ್ನ ಮಾಡ್ಕೋತ ನಾವು ಅಲ್ಲಿಂದ ಸಾವಂತವಾಡಿ ಮ್ಯಾಗ ಸೊ ಏನು ಕೊಂಕಣ್ ರೋಡ್ ಐತ್ಲೆ ಆ ರೂಟ್ ತೊಗೊಂಡು ನಾವು ರತ್ನಗಿರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಐತ್ರಿ. ಫಸ್ಟ್ನೇ ರೈಡ್ ನಾವು ಕೊಲ್ಯಾಬಾಗ ಮಾಡತ್ತಿರೋದ. ನಮ್ಮ ಗೋಕಾಕ್ ಒಳಗೆ ಒಂದು ರೈಡರ್ಸ್ ಕಮ್ಯುನಿಟಿ ಬಿಲ್ಡ್ ಆಗತೈತಿ ಗೈಸ್. ಸೊ ಎಲ್ಲರೂ ಯಾರಿಗಾರ ನಮ್ಮ ಜೊತೆ ಈ ಥರ ರೈಡ್ ಮಾಡ್ಬೇಕನ್ನೋ ಪ್ಲ್ಯಾನ್ ಇದ್ರೆ ನೀವು ನಮಗೆ ಮೆಸೇಜ್ ಹಾಕ್ರಿ. ನಾವು ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ, ರೈಡ್ ಹೋಗೋಣ, ಮಸ್ತ್ ರೈಡ್ ಮಾಡೋಣ. ಹೆಂಗಂತೀರಿ ಗೈಸ್? ಸೊ ಇದು ನಮ್ದು 1-2 days ರೈಡ್ ಐತಿ. ಸೊ ನಾವು 1 ಡೇನೂ ಮಾಡ್ಬೋದಾ. ಸೊ ಗೈಸ್, ನಮ್ಗೆ ಜಿಯೋ ಪೆಟ್ರೋಲ್ ಬಂಕ್ದಾಗ ಪೆಟ್ರೋಲ್ ಹಾಕ್ಸೋದೈತಿ. ನಾವು ಅದಕ್ಕೆ ಘಟಪ್ರಭಾಕ್ಕೆ ಹೋಗಿ ಪೆಟ್ರೋಲ್ ಹಾಕ್ಸ್ತೇವೆ. ಟಿಫನ್ದ ಅದಾಗಿದೆ, ಏನು ಪ್ಲ್ಯಾನ್ ಮಾಡಿಲ್ರಿ. ಎಲ್ಲ ಆನ್ ದ ವೇ ಪ್ಲ್ಯಾನ್ ಮಾಡೋಣ. ಲೈಕ್ ನೋಡೋಣ್ರಿ, ಸಂಕೇಶ್ವರಕ್ಕೆ ಅದು ಹೋಗಿ ಒಂದು ಸ್ವಲ್ಪ ಟಿಫನ್ ಅದು ಮಾಡೋ ಬರ್ತೈತಿ. ಸೊ ನೋಡ್ರಿ ಗೈಸ್, 1 2 3 4 ಬೈಕ್. ಇವರು 4 ಮಂದಿ ಸೇಮ್ ಹೆಲ್ಮೆಟ್ ಅದ ಹಂಬಲ್ಲ, ಅಬ್ಸರ್ವ್ ಮಾಡಿಲ್ಲ. ಹೌದಾ? ಸೊ ಇವ್ರದ್ದು ಗ್ಲಾಸ್ ಐತಿ, ಅವ್ರದ್ದು ಮ್ಯಾಟ್ ಐತಿ. ಇವ್ರದ್ದು ಇದನ್ನ ಐತೆ ಅಡ್ವೆಂಚರ, ಅವ್ರದ್ದು ಎಕ್ಸರ್ ಅಡ್ವೆಂಚರ. ಇವ್ರು ಹಿಮಾಲಯನ್ ಸಾಯಿಬೈ ಅವ್ರದ್ದು ಇದನ್ನ ಅಡ್ವೆಂಚರನ್ನ ಇರ್ಬೋದು. ಮೇ ಬಿ 3 ಸೇಮ್ ಅದ ನೋಡಿ ಇವರು ಹೆಲ್ಮೆಟ್. ಈಗ ನೋಡಿದ್ರೆ ನಾ ಅಬ್ಸರ್ವ್ ಮಾಡಿಲ್ಲ. ಎಲ್ಲ ಗಾಡಿಗೆ ಫ್ಯೂಲ್ ಅಪ್ ಮಾಡಿಸ್ಕೊಂಡಿರತ್ತೆ. ಫೋಟೋ ಶೂಟ್ ಆಯ್ತಾ ನೋಡ್ರಿ. ಜಿಯೋದಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಈಗ ಫಸ್ಟ್ ಸ್ಟಾಪ್ ಐತಿ ನಮ್ದು ಸಂಕೇಶ್ವರಕ್ಕೆ. ಅಂದರೆ ಗಾಡಿಗೆ ಏರ್ ಕಮ್ಮಿ ಐತಿ ಗೈಸ್, ಏರ್ ಹಾಕ್ಸ್ಕೊಬೇಕ. ಸೊ ಪೆಟ್ರೋಲ್ ಹಾಕ್ಸಿದ್ವಿ ನಾವು 1200 ರೂಪೀಸ್. ಈಗ ನೋಡ್ರಿ ಪೆಟ್ರೋಲ್ ಮೊನ್ನೆ ನಾ ಸ್ಪೆಷಲ್ ರೈಡ್ ಮಾಡಿದಾಗ 103 ರೂಪೀಸ್ ಕೊಟ್ಟಿದೆ. ಈಗ 113 ರೂಪೀಸ್ ಆಗೈತ್ರಿ ಗೈಸ್ ಪೆಟ್ರೋಲ. ಏನು ಮಾಡವ್ರಿ ಹೇಳ್ರಿ. ನೋಡ್ರಿ ಒಂದು ನಮ್ಗೆ ಒಂದು ಇದಕ್ಕೆ 10 ರೂಪಾಯಿ ತುಟ್ಟೈತಿ ಈಗ. ಅಂದ್ರೆ ಟೋಟಲ್ ಆಗಿ 200-300 ರೂಪಾಯಿ ತುಟ್ಟಿ ನಂಬರ್ರಿ ಈಗ ಅದ ನಮ್ಮ ರೈಡಿಗೆ. ಏನಂದ್ರಿ ಗೈಸ್? ಸೊ ಈಗ ಸದ್ಯ ನಾವು ಘಟಪ್ರಭಾ ಕ್ರಾಸ್ ಮಾಡಿದೀವಿ ರೀ. ನಮ್ಗೆ ಟಿಫನ್ ಮಾಡೋರದೇವಿ. ನಾವು ಸಂಕೇಶ್ವರ ಒಳಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಬಿಡೋರದೇವಿ. ಸೊ ನಾವು ಹಿಂಗೆ ವಾಯಾ ಗಡಿಂಗ್ಲಾಸ್, ಆಜ್ರಾ, ಅಂಬುಲಿ, ಸಾವಂತವಾಡಿ, ಆಮೇಲೆ ಅಲ್ಲಿಂದ ಕೊಂಕಣ್ ರೋಡ್ ಒಟ್ಟು ಹಿಂಗೆ ಹಿಡಿದು ಅಂದ್ರೆ ರೀ ಬೀಚ. ಅದನ್ನು ರತ್ನಗಿರಿ ತಗ ಬೀಚ್ ತಗ ಹೋಗ್ಬಿಡ್ದು. ರತ್ನಗಿರಿ ಇಷ್ಟು ಮಸ್ತ್ ಪ್ಲೇಸ್ ಐತಿ ಅಂದ್ರೆ ರೀ, ಭಾರಿ ಪ್ಲೇಸ್ ಐತಿ.
ಬಟ್ ಈಗ ನೋಡ್ರಿ ನೀವು ಎಲ್ಲಿಯೂ ಮಳೆ ಇಲ್ಲ, ಮಳೆ ಆಗತ್ತಿಲ್ಲ, ಅಲ್ಲಿ ಹೆಂಗೈತಿ ಏನು ಅನ್ನೋದಾಗ ಗೊತ್ತಿಲ್ಲ. ನಾಳೆ ವರ್ಡ್ಸ್ ಬೈಕರ್ಸ್ ಡೇ ಐತೆ ಅನ್ನೋಗೋಸ್ಕರ ಇವತ್ತು ನಾವು ರೈಡ್ ಹೊಂಟಿದ್ದೇವೆ ಇದನ್ನು. ಸೊ ಮತ್ತು ಬೈಕರ್ಸ್ ಡೇ ಇದ್ದಾಗ ಎಲ್ಲ ಮತ್ತು ನಾವು ಹೋಗಲಿಲ್ಲ ಅಂದರೆ ಹೆಂಗೆ ಹೇಳ್ರಿ, ಬೈಕರ್ಸಾಗಿ ಹೋಗಲೇಬೇಕಲ್ರಿ. ಎಲ್ಲರೂ ಬ್ರದರ್ಸ್ ಡೇ, ಫ್ರೆಂಡ್ಸ್ ಡೇ ಎಲ್ಲ ಡೇ ಮಾಡ್ತಾರೆ, ನಾವು ಹಂಗೆ ಬೈಕರ್ಸ್ ಡೇ ಮಾಡ್ತೇವೆ ರೀ ಗೈಸ್. ಓಕೆ ರೀ, ಓಕೆ ಗೈಸ್, ಈಗ ಸದ್ಯ ನಾವು ಸಂಕೇಶ್ವರಕ್ಕೆ ಎಂಟ್ರಿ ಕೊಟ್ಟೇವ್ರಿ. ಹೊಟ್ಟೆ ಹಸಲು ಬಿಟ್ಟಾವು, ಹೊಟ್ಟೆಗೆ ಹುಳ ಹಾಳಾಗತ್ತಾವು. ಸೊ ಇಲ್ಲೇ ನಾಷ್ಟ ಮಾಡ್ಕೊಂಡ ನಾವು ಹೋಗ್ತೇವೆ ಗೈಸ್. ಸೊ ನಾವೇನೋ ರತ್ನಗಿರಿ ಒಳಗೆ ಬುಕ್ಕಿಂಗ್ ಅಪ್ಪ ಏನೂ ಮಾಡಿಲ್ಲ ರೀ, ಎಲ್ಲ ಅಲ್ಲೇ ಹೋಗೇ ನೋಡ್ತೇವೆ. ನಾವು ಈಗ ಹೆಂಗೆ ಬಿಡೈತ್ರಿ, ಮುಂಚೆ ಆನ್ಲೈನ್ದಾಗ ಬುಕ್ ಮಾಡ್ಕೊಂಡ್ರೆ ಕಮ್ಮಿ ಇರ್ತಿತ್ತು, ಅಲ್ಲಿ ಹೋದ್ರೆ ಜಾಸ್ತಿ ಇರ್ತಿತ್ತು. ಈಗ ಉಲ್ಟಾ ಇದ್ರಿ, ಈಗ ಆನ್ಲೈನ್ದಾಗ ಜಾಸ್ತಿ, ಅಲ್ಲೇ ಹೋಗಿ ನೀವು ಬುಕ್ ಮಾಡ್ಕೊಂಡ್ರಿ ಅಂದ್ರೆ ಇನ್ನೂ ಕಮ್ಮಿ ಇರ್ತೈತಿ. ಬುಕ್ ಅಂದ್ರೆ ಸ್ವಲ್ಪ ಸರ್ಚ್ ಮಾಡೋಕ್ಕೆ ಟೈಮ್ ಹೋಗ್ತದೆ, ಬಟ್ ಇಟ್ ಈಸ್ ಓಕೆ ಅನ್ಸುತ್ತೆ ನಮಗೆ. ಅಲ್ಲ ಸರ್ಚ್ ಮಾಡ್ರೆ ಸಿಗ್ತಾವೆ ರೀ, ಸಿಗಂಗಿಲ್ಲ ಅಂತಲ್ಲ. ಬಟ್ ಈಗ ಆನ್ಲೈನ್ಗಿಂತ ಅಲ್ಲೇ ಹುಡುಕಿದ್ರೆ ಹೋಗ್ಬಿಟ್ಟು ಕಮ್ಮಿಗೆ ಸಿಗ್ತಾವಿನ್ನ. ಸೊ ಈಗ ಬಿಟ್ವಿ ನಾವು ಸಂಕೇಶ್ವರಿಂದ ಗಡಿಂಗ್ಲದಿಂದ ಆಜ್ರಾಯಿಂದ ಅಂಬುಲಿಗೆ ಭಾಳ ಅಂದ್ರೆ ಭಾಳ ಸತ ಹೋಗೇನ್ರಿ ನಾನು. ನಮ್ಮ ಕಡೆಯವ್ರಿಗೆ ಅಂಬುಲಿ ಅಂದ್ರೆ ಒಂಥರ ಇದನ್ನಿದ್ದಂಗೆ ಅದು. ಮಳೆ ಯಾಕೈತೆ ಅಂದ್ರೆ ನೋಡ್ದೆ, ಈಗಂತೂ ಮಳೆ ಅಂತ ಇಲ್ರಿ ಅಲ್ಲಿ, ಬಟ್ ಸ್ಟಿಲ್ ಹೊಂಟೇವಿ. ಓಕೆನಾ ಗೈಸ್, ಬರ್ರಿ. ಸೊ ಇನ್ನು ಮ್ಯಾಗ ಕೆಚ್ಚಬೇಕಂತೈತಿ, ಇನ್ನೂ ತನಕ ಅಂತೂ ಒಂದು ಸ್ವಲ್ಪನೂ ಹೊಡೆದಿಲ್ರಿ ಗಾಡಿ ಗೈಸ್. ಈಗ ಸದ್ಯ ನಾವು ಮಹಾರಾಷ್ಟ್ರಗೆ ಎಂಟ್ರಿ ಕೊಟ್ಟೇವ್ರಿ. ಈಗ ನಾವು ಅದೇವಿ ಗಡಿಂಗ್ಲಸ್ ಒಳಗೆ. ಸೊ ಮಹಾರಾಷ್ಟ್ರ ಫಸ್ಟ್ ನಮ್ಮ ಸಂಕೇಶ್ವರ ಆದ ಕೂಡಲೇ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಿಗೆ ಹತ್ತುವಂಥ ಫಸ್ಟ್ ದೊಡ್ಡ ಊರಿದೆ ಗಡಿಂಗ್ಲಸ. ಸೊ ಈಗ ನಮಗೆ ಏನಂದ್ರೆ ಪ್ರಾಬ್ಲಮ್ ರೀ, ಮಹಾರಾಷ್ಟ್ರ ಒಳಗೆ ಫಾಗ್ ಲ್ಯಾಂಪ್ಸ್ ಬ್ಯಾನ್ ಮಾಡ್ಯಾರ. ಸೊ ಬ್ಯಾನ್ ಮಾಡ್ಯಾರು, ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕಂಗಿಲ್ಲ. ಫಾಗ್ ಲ್ಯಾಂಪ್ಸ್ ಆಯಿತು, ಎಕ್ಸ್ಟ್ರಾ ಏನೂ ಲೈಟ್ಸ್ಗಳನ್ನ ಹಾಕಂಗಿಲ್ಲ ಗಾಡಿಗೆ. ಸೊ ನಮ್ಮ ಅದಾವ್ಲಕ್ರಿ ಇಲ್ಲಿ LGP ಫಾಗ್ ಲ್ಯಾಂಪ್ಸ್. ಸೊ ಅದಕ್ಕೋಸ್ಕರ ಈಗ ಏನು ಸೀನ್ ಅಂದ್ರೆ ರೀ, ಇಲ್ಲೇನೈತಿ ಬಟ್ ಅವನ್ನ ಕವರ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಈಗ ಅದನ್ನು ಕವರ್ ಮಾಡ್ಬೇಕ್ರಿ, ಕವರ್ ಮಾಡೋಣ. ಇಲ್ಲ ಅಂದ್ರೆ ಹಿಡಿದ್ರಂದ್ರೆ ಫೈನ್ ಅಲ್ದ, ಮತ್ತು ಅದನ್ನು ಅವರು ಫೈನ್ ಕಟ್ಟಿ ಹಂಗೆ ಬಿಡಂಗಿಲ್ಲ, ಲೈಟ್ ತಗೋತಾರ, ಲೈಟ್ ತೆಗೆದು ಅವ್ನು ಹೊಡಿತಾರ. ಹಿಂಗೆಲ್ಲ ಸೀನ್ ಐತ್ರಿ ಇಲ್ಲಿ ಮಹಾರಾಷ್ಟ್ರ ಒಳಗೆ. ಸೊ ಅದ್ರ ಸಲುವಾಗಿ ಓಕೆ ಗಾಯ್ಸ್, ಈಗ ಸದ್ಯ ನಾವು ನೋಡಾಕತ್ತೇವಿ ವೆಸ್ಟರ್ನ್ ಘಾಟ್ಸ್. ಏನು ಮುಂದೆ ಗುಡ್ಡಗಳು ಕಾಣಕತ್ತಲ್ಲ ಅವು ವೆಸ್ಟರ್ನ್ ಘಾಟ್ಸ್ ರೀ. ಬಟ್ ಇನ್ನೊಂದು ಏನಂದ್ರೆ ರೀ, ಮೋಡಗಳು ಕಾಣಕತ್ತಾವ ರೀ ಇಲ್ಲಿ. ಮಳೆ ಇದ್ರೆ ಸಾಕಪ್ಪ ನಮ್ಗೆ. ಹೆಂಗಂತೀರಿ, ಎಲ್ಲರೂ ಬೈಕ್ದಾಗ ಹೋಗುವಾಗ ಮಳೆ ಇರಬಾರ್ದು ಅಂತ ನಾವು ಮಳೆ ಇರ್ಬೇಕು ಮಳೆ ಹುಡುಕ್ಯಾಡ್ಕೊತ ಮಳೆ ಎಲ್ಲೈತ್ಲ ಅಲ್ಲಿ ಹೋಗುವಂಗೆ ಆಗೈತಿ ನೋಡ್ರಿ. ಕ್ಲೌಡ್ಸ್ ಅದಾವ ಸ್ವಲ್ಪ ಅಲ್ಲಿ. ನಾ ವೆದರ್ ಫೋರ್ಕಾಸ್ಟ್ ಒಳಗೂ ಚೆಕ್ ಮಾಡೇವಿ, ಅಂಬುಲಿ ಒಳಗೆ ಮಳೆ ಐತಿ ಇವತ್ತ. ಸೊ ಇಫ್ ಮಳೆ ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ. ಮಳೆ ಇಲ್ಲ ಅಂದ್ರೆ ಏನೋ ಮಾಡೋಕ್ಕಾಗಲ್ರಿ, ದಟ್ ಈಸ್ ಲೈಫ್. ಅದು ನೇಚರ, ವೆದರ ಡಿಪೆಂಡ. ಹೋಗೋದ ಏನು ಮಾಡೋಕ್ಕಾಗಲ್ರಿ, ರೈಡ್ನ ಎಂಜಾಯ್ ಮಾಡೋದು ಗೈಸ್. ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಟ್ಟಿಕೊಳ್ಳೆ ಮಹಾರಾಷ್ಟ್ರದ ರಾಣಿ ಮಹಾರಾಷ್ಟ್ರ ಬಸ್ ತೋರಿಸಲಿಲ್ಲ ಅಂದ್ರೆ ಹೆಂಗೆ ಓದ್ ನೋಡ್ರಿ, ಸೂಪರ್ ಸ್ಪೆಷಾಲಿಟಿ ಬಸ್ ನೋಡ್ರಿ ಗೈಸ್. ಆಲ್ರೆಡಿ ನಾವು ಈಗ ಅದ್ರ ಕಡೆ ಎಂಟ್ರಿ ಆಗೇವಿ. ನೀವು ನೋಡತ್ತೀರಿ, ನಾವು ಆಲ್ರೆಡಿ ಫಾರೆಸ್ಟ್ ಒಳಗೆ ರೋಡ್ ಒಳಗೆ ಹೊಂಟಂಗೆ ಅನ್ಸತ್ತೈತಿಲ್ರಿ. ಆ್ಯಕ್ಚುಲಿ ನಾವು ಫಾರೆಸ್ಟ್ ಒಳಗೆ ಎಂಟ್ರಿ ಕೊಟ್ಟಾರಿ ಗೈಸ್, ಇಲ್ಲಿಂದ ಸ್ಟಾರ್ಟ್ ನಮ್ಗೆ. ಸೊ ಮಹಾರಾಷ್ಟ್ರ ಒಳಗೆ ಫಾಗ್ ಲ್ಯಾಂಪ್ಸ ಬ್ಯಾನ್ ಮಾಡ್ಯಾರ್ರಿ. ಹಿಡಿದ್ರಂದ್ರೆ ಫೈನ್ ಹಾಕೋದು ಅಲ್ದ, ಮತ್ತು ಲೈಟ್ಸನ್ನು ತೆಗಿತಾರ್ರಿ. ಲೈಟ್ಸು ತೆಗೆದು ಅವನು ಇಟ್ಕೊಂಡ್ಬಿಡ್ತಾರೆ, ಕೊಡೋದಿಲ್ಲ ನಮ್ಗೆ. ಮತ್ತು ಅದೊಂದು ದೊಡ್ಡ ಸೀನ್ ಆಗ್ಬಿಡ್ತೈತ್ರಿ. ಅದಕ್ಕೆ ಈಗ ಗಾಡಿ ನಿಲ್ಲಿಸಿ ನೋಡ್ರಿ, ನಮ್ಮ ಫಾಗ್ ಲ್ಯಾಂಪ್ಸ್ಗೆ ಸಾಕ್ಸ್ ಹಾಕ್ಬಿಟ್ಟೇವಿ. ಇನ್ನೂ ಜುಗಾಡ್ ಮಾಡಿ ಸಾಕ್ಸ್ ತೊಗೊಂಬಂದಿದ್ದೆ ನಾನು. ಸೊ ಇದಕ್ಕೆ ಕವರ್ ಹೊಲಿಸ್ಬೇಕ್ರಿ, ನಮ್ಮ ಅಭಿಮನ್ಯವ್ರು ಹೊಲ್ಚಾರ ಕವರ, ಅದೇ ಥರ ಕವರ್ ನಾವು ಹೊಲಿಸ್ಬೇಕ್ರಿ. ಸೊ ಈಗ ಸಾಕ್ಸ್ ಹಾಕ್ಯವ ಗೈಸ್. ಎಲ್ಲಿ ಯಾರು ಹಿಡಲಿಲ್ಲ ಅಂದ್ರೆ ಚಲೋ, ಹಿಡಿದ್ರೆ ಇದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ. ನಾನು ಎಲ್ಲ ವಿಡಿಯೋಗಳ ನೋಡೀನಿ, ಕವರ್ ಇದ್ರೆ ಓಕೆ ಅಂತೇಳಿ ಹೇಳಿದಾರೆ. ಸೊ ಅದಕ್ಕೆ ಕವರ್ ಮಾಡೀವಿ. ಅದೇನು ಲಾಜಿಕ್ನ ಅರ್ಥ ಆಗಲಿಲ್ಲರಿಪ್ಪ ನನಗೆ. ಲೈಟ್ ಇದ್ರೆ ಅದು ಕವರ್ ಇದ್ರೆ ಓಕೆ ಅಂತ, ಕವರ್ ಇಲ್ಲ ಅಂದ್ರೆ ಫೈನ್ ಹಾಕ್ತಾರಂತ. ಏನೋ ಆಂಬಲ್ರಿ, ಅವರು ಮಹಾರಾಷ್ಟ್ರದವ್ರದ್ದು ಅವ್ರ ಲಾಜಿಕ್ ಅವ್ರಿಗೆ ಗೊತ್ತಾಗ್ಬೇಕು. ಇಟ್ಸ್ ಓಕೆ ಗೈಸ್. ಈಗ ಕವರ್ ಮಾಡೇವ್ರಿ, ಹೊಂಟೇವ್ರಿ. ಈಗ ನೋಡೋಣ, ಮತ್ತು ಸ್ಟಾಪ್ ಮಾಡಿದ್ವಿ ಒಂದು 15-20 ನಿಮಿಷ ಬ್ರೇಕ್ ತೊಗೊಂಡ್ವಿ. ಫಸ್ಟ್ ಕ್ಲಾಸ್ ಹಿಂಗೆ ಬಿಟ್ವಿ. ಇವೆಲ್ಲ ಸ್ಪಾಟ್ ನೋಡ್ಕೊತ ಹೋಗ್ಬಿಡ್ರಿ. ಮಳೆ ಅಂತೂ ಇಲ್ಲ ಅನ್ಸೈತಿ, ಕ್ಲಿಯರ್ ಸ್ಕೈ ಕಾಣತಾವು ನೋಡ್ರಿ ಗೈಸ್. ಯಾವ ಥರ ಕಾಣೈತಿ ನೋಡ, ಮಸ್ತ್ ಕಾಣೈತಲ್ರಿ, ಮಸ್ತ್ ಬ್ಯೂಟಿಫುಲ್. ಹೆಂಗೆ ಗ್ರೀನ್ರಿ ಐತಿ ನೋಡ್ರಲ್ಲ ಫುಲ್ಲ. ಏನ್ರಿ ಇನ್ನೂ ಮಳೆ ಆಗಕತ್ತಿಲ್ರಿ. ಮಳೆ ಆಗಕತ್ತಿದ್ರೆ ಹೆಂಗೆ ಇರ್ತಿರ್ತಿ ಯೋಚನೆ ಮಾಡ್ರಿ ನೀವು. ಮಾದೇವಗಡಕ್ಕೆ ಹೋಗ್ಬೇಕಾಗಿತ್ತು ರೀ. ಸೊ ರೋಡ ಮಿಸ್ ಮಾಡಿಬಿಟ್ಟೇವಿ. ಅಲ್ಲೇ 3-4 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ವಿ.
ಸೊ ಈ ಕಡೆ ಹೋದ್ರೆ ನಿರ್ವಾಣೇಶ್ವರ ಟೆಂಪಲ್ ಐತಿ. ಸೊ ಈಗ ವಾಪಸ್ ರಿಟರ್ನ್ ಹೊಂಟೇವ್ರಿ, ಅಲ್ಲಿ ಹೋಗ್ಬೇಕಂತೇಳಿ. ಅದು ಮಸ್ತ್ ಅದ ಪ್ಲೇಸ. ಬಟ್ ಏನು ಮಾಡಿದ್ರಿ, ಇನ್ನು ಮಳೆ ಇಲ್ಲ ನೋಡ್ರಲ್ಲ, ಹಿಂಗೆ ಎಷ್ಟು ಬಿಸಿಲು ಐತಿ, ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಹೆಂಗೆ ಇದ್ದಂಗೆ ನೋಡ್ಕೊಂಡು ಹೋಗೋದ್ರಿ, ಮತ್ತೇನು ಮಾಡ್ದೆ. ಇಲ್ಲ ನಂಗೆ ಅನಿಸ್ತದೆ ಇಲ್ಲೇ ಇದಂತ, ಬಟ್ ಗೊತ್ತಾಗಲಿಲ್ಲ, ಹಂಗೆ ಹೋಗ್ಬಿಟ್ಟೆ. ಇದು ಹೆಂಗೆ ಇರ್ತೈತೆ ರೀ ರೋಡ, ಮಳೆಗಾಲ ಇದ್ದಿರ ಇಲ್ಲೆಲ್ಲ ಕ್ಲೌಡ್ ಹಿಂಗೆ ಕೆಳಗೆ ಇರ್ತಿದ್ವು ನೋಡ್ರಿಪ್ಪ. ಈಗ ಏನೂ ಇಲ್ಲ. ಮಳೆಗಾಲ ಇನ್ನೂ ಯಾವಾಗ ಬರ್ತೈತಿ, ಮಳೆ ಯಾವಾಗ ಬರ್ತೈತಿ ಆಮೇಲೆ ರೀ. ಅಂಬುಲಿ ಗೇಳೆ ಬೋಟ್ ಹಿಂಗೆ ಅನ್ರಿ, ಗೊತ್ತಾಗತ್ರಿ ಗೈಸ್ ಯಾಕಡೆ ಹೋಗ್ಬೇಕತ್ತ. ನಮಗೆ ಗಾಡಿನ ಅಲ್ಲೇ ಬಿಡ್ಬೇಕು, ಎಲ್ಲೈತಿ ಅಲ್ಲೇ ಬಿಡ್ಬೇಕು ನಮಗೆ. ನನಗಂತೂ ಹಂಗೆ ಅನಿಸ್ತೈತ್ರಿಪ್ಪ. ಓಹೋ, ಎಕ್ಸ್ಪಲ್ಸ್ ವಿತ್ ನ್ಯೂರಿಫಾರ್ಮ್. ನ್ಯೂರಿಫಾರ್ಮ್ ಗೊತ್ತಿದೆ, ನ್ಯೂಕ್ಟಾಸ್ ಇದು. ಪರ್ಫಾರ್ಮೆನ್ಸ್ ಪವರ್ 4.0. ಸೊ ಫುಲ್ ಸಿಸ್ಟಮ್ ಐತೆ ನೋಡ್ರಿ, ನ್ಯೂಕ್ಟಾಸ್ ನ್ಯೂರಿಫಾರ್ಮ್ ಅಂದ್ಕೊಂಡೆ. ಈಗ ನಾವು ಕವಳೆ ವಾಟರ್ ಫಾಲ್ಸ್, ರಿವರ್ಸ್ ವಾಟರ್ ಫಾಲ್ಸ್. ನೀರೇ ಇಲ್ಲ, ಮಳಿನೇ ಆಗಿಲ್ಲ ನೋಡ್ರಿ ಯಾವ ಥರ ಐತಿ. ಬಾಟ್ಲ್ ಐತಿ, ಅದನ್ನ ಹೋಗಿ ನೋಡ್ತಾಡ್ರಿ, ರಿವರ್ಸ್ ಬರ್ತೈತಿ ಏನಿಲ್ಲ ನೋಡ್ರಿ ಗೈಸ್ ಯಾವ ಥರ ಐತಿ ನೋಡ್ರಿ, ಮಸ್ತ್ ಐತ್ರಿ. ಬಟ್ ಇಲ್ಲೇ ನೀರು ಬೀಳ್ತಿರ್ತೈತ್ರಿ, ಉಲ್ಟಾ ಹಾರ್ತಿರ್ತೈತಿ ನೀರು. ಬಟ್ ನೀರೇ ಇಲ್ರಿ, ಹೆಂಗೆ ಡ್ರೈ ಕಾಣೈತಿ ನೋಡ್ರಿ. ನೋಡ್ರಲ್ಲ, ಈಗ ಒಂದು ಬಾಟ್ಲೆ ಹೋಗೋಕೆ ಪ್ಲಾನ್ ಮಾಡತ್ತೈತಿ ನೋಡ್ರಿ. ನೋಡ್ರಿ ವಾಪಸ್ ಹಾರಿ ಬತ್ತು ನೋಡ್ರಿ ಗೈಸ್. ಹಿರಣ್ಯಕೇಶಿ ಗುಡಿ ಬಂದಿದ್ದ ಹೇಳ್ತಾರ, ರೋಡ್ ಮಾಡತ್ತಾರ ಅಂತ. ಹಿರಣ್ಯಕೇಶಿ ನದಿ ಉಗಮ ಸ್ಥಾನ ಬಂದು ಐತಂತ್ರಿ, ರೋಡ್ ಮಾಡತ್ತಾರ. ನೋಡ್ರಿ ಅಲ್ಲಿ ಒಬ್ರು ಬಂದೈತೆ ಅಂತ ಹೇಳ್ರಿ ಅಲ್ರಿ. ನೋಡ್ರಿ ರೋಡ್ ಚಾಲೂ ಐತಿ, ರೋಡ್ ಮಾಡಾಕತ್ತಾರ. ಅರ್ಧ ರೋಡ್ ಮಾಡಿದಾರ, ಇನ್ನು ಅರ್ಧ ರೋಡ್ ಹಳಿದನ ಐತಿ, ಬಟ್ ಚಾಲೂ ಐತಿ ಗೈಸ್. ನೋಡ್ರಲ್ಲ ಆರಾಮ್ಸೆ ಹೆಂಗೈತಿ ನೋಡ್ರಿ ರೋಡ, ಈಟ ಮಸ್ತ್ ಮಜಾ ಬರ್ತೈತಿ ನೋಡ್ರಿ. ಗುಡ್ಡ ಹತ್ತದು ಇಳಿಯೋದು ಹೆಂಗೆ ಕಾಣೈತ್ರಿ, ಮಸ್ತ್ ಕಾಣೈತಲ್ರಿ. ಹೆಂಗಂದ್ರಿ, ಓಹೋ ಸೂಪರ್ ಬ್ರೋ, ಮಸ್ತ್ ಐತಿ. ಬಿಸಿಲು ಐತಿ, ಬಟ್ ಕ್ಲೈಮೇಟ್ ಓಕೆ, ಕೋಲ್ಡ್ ಐತಿ, ಅಷ್ಟೇನು ಕಾವಾಗತ್ತಿಲ್ಲ. ನಿಂತ್ರ ಗಾಡಿ ಮ್ಯಾಗ ಹೊಂಟ್ರ ತಂಪು ಐತಿ, ಹಂಗೇನೇನು ಪೂರಾ ಕಾವಾಗತ್ತೈತಿ ಅನ್ನೋಂಗಿಲ್ಲ, ತಂಪು ಐತ್ರಿ. ಓಕೆ, ನೋ ರೋಡ್ ನೋ ವಾರೀಸ್, ಎಕ್ಸ್ಪಲ್ಸ್ ಇಸ್ ದೇರ್. ಸೊ ಈಗ ಹಿರಣ್ಯಕೇಶಿ ನದಿ ಉಗಮ ಸ್ಥಾನಕ್ಕೆ ಬಂದು ನೋಡ್ರಿ ಯಾವ ಥರ ಐತಿ. ಮಳಿನೇ ಇಲ್ರಿ ಗೈಸ್, ನೋಡ್ರಲ್ಲ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ರೀ ಅಪ್ಪ, ಫುಲ್ ಫಾಗ್. ಹಿಂಗೆ ಮುಂದೆ ಒಂದು 10 ಮೀಟ್ರ್ ಮುಂದೆನೂ ಕಾಣ್ತಿರ್ಕಿಲ್ರಿ, ಅಷ್ಟು ಫಾಗ್ ಇರ್ತಿತ್ತ. ಬಟ್ ಈಗ ಹಿಂಗೈತೆ ನೋಡ್ರಿ. ನಾವು ಹಿರಣ್ಯಕೇಶಿ ನದಿ ಉಗಮ ಸ್ಥಾನಕ್ಕೆ ಬಂದೇವಿ. ಇದು ಹೆಂಗಿರ್ತೈತೆ ಅಂದ್ರೆ ರೀ ಪ್ಲೇಸ, ಯಾವಾಗ್ಲೂ ಫುಲ್ಲು ನೀರು, ಫುಲ್ಲು ಕ್ಲೌಡ, ಯಾವಾಗಲೂ ಮಳೆಗಾಲದಾಗ. ಬಟ್ ಈಗ ಹೆಂಗೈತೆ ಅಂದ್ರೆ ರೀ ನೋಡ್ರಿ ಯಾವ ಥರ ಐತಿ ನೋಡ್ರಿ. ಇದ್ರದ್ದೊಂದು ಫೋಟೋ ಇದ್ರೆ ನಾನು ಹಾಕ್ತೀನಿ. ಇಲ್ಲಿಂದ ನೀರು ಬರ್ತಿತ್ತು, ಈ ಬಸವಣ್ಣ ಮೂರ್ತಿ ಐತಲ್ಲ, ಇಲ್ಲಿಂದ ನೀರು ಬರ್ತಿತ್ತು ರೀ. ಸೊ ಇಲ್ಲಿಂದ ನೀರು ಬಂದರೆ ಇದು ತುಂಬಿ ಇಲ್ಲಿ ಮ್ಯಾಗ ಹರಿದು ಹಿಂಗೆ ಹೋಗ್ತಿತ್ತು ನೀರು. ಬಟ್ ಈಗ ನೀರೇ ಇಲ್ರಿ. ಓಕೆ, ಸಮ್ಟೈಮ್ಸ್ ಹಂಗೆ ಇರ್ತೈತೆ ರೀ. ವೆದರ್ ಯಾವಾಗಲೂ ಒಂದೇ ಥರ ಇರೋಂಗಿಲ್ಲ. ಇಟ್ಸ್ ಓಕೆ ಗೈಸ್. ಇಲ್ಲಿ ಹಿರಣ್ಯಕೇಶಿ ನದಿ ಹುಟ್ಟಿದ್ದು ಇಲ್ಲೇ ನೋಡ್ರಿ ಗೈಸ್. ಸೊ ಇಲ್ಲಿ ಏನು ಬರುತ್ತಲ್ಲ, ಇಲ್ಲಿ ಒಳಗಿಂದ ನೀರು ಬರ್ತೈತಿ ರೀ, ಅದು ಕಂಪ್ಲೀಟಾಗಿ ಇಲ್ಲಿ ಒಳಗಿಂದ ನೀರು ಬರ್ತೈತೆ ನೋಡ್ರಿ. ಓಕೆ, ಹಾಂ. ಈಗ ನಾವು ಮಹಾದೇವ್ಗಢಕ್ಕೆ ಹೊಂಟೇವ್ರಿ. ಸೊ ಅಲ್ಲಿಂದ ಬಂದ್ವಿ, ಮಹಾದೇವ್ಗಢಕ್ಕೆ ಹೊಂಟೇವಿ. ಸೊ ಇಲ್ಲಿ ರೈಟ್ ತೊಗೊಂಬಿಡ್ಬೇಕಾ, ಅಂಬುಲಿ ಘಾಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ರೈಟ್ ಬರ್ತೈತಿ. ಆ ರೈಟ್ ತೊಗೊಂಬಿಟ್ರಿ ಅಂದ್ರೆ ನಿಮಗೆ ಡೈರೆಕ್ಟ್ ಮಹಾದೇವ್ಗಢಕ್ಕೆ ಹೋಗ್ತೀರಿ. ಬರೀ ಹೋಗೋಣ. ರೋಡ್ ಮಾತ್ರ ಎಲ್ಲ ಮಸ್ತಾಗ್ಯಾವ ನೋಡ್ರಿ, ಮಂದಿಲ್ಲ, ಮಳೆ ಇಲ್ಲ. ಒಂದು ಸತಿ ಬಂದಾಗ ರೀ ಇಲ್ಲಿ ಗಾಡಿಗಳು ತೊಗೊಂಡು ಹೋಗಾಕೆ ಆಗ್ತಿರಲ್ರಿ, ಅಷ್ಟು ಟ್ರಾಫಿಕ್ ಇರ್ತಿತ್ತು. ಈಗೆಲ್ಲ ಖಾಲಿ ಹೊಡೆ ಆಯ್ತು ನೋಡ್ರಿಪ್ಪ. ಸೊ ಗೈಸ್, ಈಗ ನಾವು ಮಹಾದೇವ್ಗಢಕ್ಕೆ ಬಂದೇವ್ರಿ. ನೋಡ್ರಿ ಹೆಂಗೆ ಬಿಸಿಲು ಹೊಡೆ ಆಯ್ತು, ಕಣ್ಣು ತೆಗಿಯಾಕೆ ಬರೋತ್ತ.
ಆದರೆ ಇಲ್ಲಿ ವ್ಯೂ ಮಾತ್ರ ಚಲೋ ಐತಿ. ಆದ್ರೆ ಮಳೆ ಬರಾತಿತ್ತು ಅಂದ್ರೆ ಇನ್ನೂ ಮಸ್ತ್ ಇರ್ತೈತೆ ರೀ. ನೋಡ್ರಿ ಹಿಂದೆ ತ್ರಿಶೂಲ ನೋಡತ್ರಿ ಎಷ್ಟು ಮಸ್ತ್ ಐತಲ್ರಿ, ಮಸ್ತ್ ಮಾಡ್ಯಾರಲ್ರಿ. ನೋಡ್ರಿ ಗೈಸ್ ವ್ಯೂ ನೋಡ್ರಿ ತ್ರಿಶೂಲ ಯಾವ ಥರ ಮಾಡ್ಯಾರ, ಮಸ್ತ್ ಐತಲ್ರಿ, ಮಸ್ತ್ ಕಾಣ ಆಯ್ತು ನೋಡ್ರಿ. ಹಂಗೆ ವ್ಯೂ ನೋಡ್ಬಿಡ್ರಿ ಗೈಸ್ ನೋಡ್ರಿ. ಸೊ ಅಲ್ಲೇನು ಕಾಣೈತ್ಲಕ್ರಿ ರೋಡ ಅದ ಅಂಬೂಲಿ ರೀ. ಸೊ ಅಲ್ಲಿ ಕಾರ್ನರ್ ಒಳಗೆ ಫಾಲ್ಸ್, ಅಂಬೂಲಿ ಫಾಲ್ಸ್ ನೋಡ್ರಿ ಹೆಂಗೈತಿ, ಹೆಂಗೆ ಕಾಣೈತೆ ನೋಡ್ರಲ್ಲ, ಮಸ್ತ್ ಕಾಣೈತಲ್ರಿ ಗೈಸ್, ಸಕ್ಕದಾಗೈತೆ ನೋಡ್ರಿ. ಫುಲ್ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ನೋಡ್ರಿ ಇದು. ಇಲ್ಲಿಂದ ನೀವು ಡೌನ್ ಇಳಿದ್ರಂದ್ರೆ ಸಮುದ್ರ ಬರುತ್ತೆ ನಿಮ್ಗೆ. ಓಕೆ ಗೈಸ್, ಅಂಬೂಲಿ ಒಳಗೆ ಅದೇ ನೋಡ್ರಿ ಯಾವ ಥರ ಐತಿ ಇಲ್ಲಿ. ಹಿಂಗೆ ಇರ್ತಿತ್ರಿ ಮಳೆ, ಥಂಡಿ, ಫಾಗ. ಇಲ್ಲೇನ್ರ ನಾವು ವ್ಯೂ ನೋಡ್ಬೇಕಂದ್ರೆ 15-20 ನಿಮಿಷ, ಅರ್ಧ ತಾಸು ಗಂಟ್ಲೆ ವೇಟ್ ಮಾಡಿ ಫಾಗ್ ಕ್ಲಿಯರ್ ಆದ್ಮೇಲೆ ನೋಡ್ದೆ, ಹಂಗೆ ಇರ್ತಿತ್ರಿ. ಈಗ ನೋಡಿದ್ರ ಎಲ್ಲ ಕ್ಲಿಯರ್ ಬಿಸಿಲು ಹೊಡೆಯೈತ್ರಿ. ಏಕ ಏನು ಮಾಡೋರ ಗೈಸ್ ನೋಡ್ರಿ, ಸಖತ್ ಬೇಜಾರಾಯ್ತು. ಬಟ್ ರೈಡ್ನ ಎಂಜಾಯ್ ಮಾಡತ್ತೀವಿ. ಸೊ ಇಲ್ಲಿ ಅಂಬುಲಿದಾಗ ನಾವು ಭಾಳ ತಗೊಂಡು ನಿಲ್ಲಂಗಿಲ್ಲ, ಏನೂ ನೋಡೋಕ್ಕಿಲ್ಲ, ನಾವು ಡೈರೆಕ್ಟ್ ಕೆಳಗೆ ಹೋಗ್ಬಿಡ್ತೇವೆ. ಸೊ ರತ್ನಗಿರಿ ಹೋದ್ರೂ ಹಿಂಗೆ ಇರ್ತೈತೆ ಅನ್ಸಕತ್ತೈತಿ. ಬಟ್ ಓಕೆ, ಮತ್ತೇನು ಮಾಡೋಕ್ಕಾಗಂಗಿಲ್ಲ, ದ್ಯಾಟ್ ಈಸ್ ಓಕೆ. ಸಮ್ ಟೈಮ್ಸ್ ಇಟ್ ವಿಲ್ ಹ್ಯಾಪನ್. ಹಾಂ ಬ್ರೋ, ಮಾಡಿ ಬ್ರೋ. ಹಾಂ ಸೊ ಇವ್ರು ಬೇಕಾಗಿದ್ರು ನಂಗೆ, ಈ ಥರ ವೀಡಿಯೋ ಮಾಡೋರು ಬೇಕಾಗಿದ್ರು. ಮುಂದೆ ಬಂದ್ನ್ಯಾ. ಹಾಂ ಓಕೆ ವೀಡಿಯೋ ಮಾಡತ್ತಾರ ಬಾಯ್ಸ್, ನಮ್ಮದು ವೀಡಿಯೋ ಮಾಡತ್ತಾರ, ಮಾಡಲಿ. ಬಂದು ನಾವು ಫಾಲ್ಸಿಗೆ, ಅಂಬುಲಿ ಫಾಲ್ಸಿಗೆ ಬಂದು ಗೈಸ್ ಅಂಬುಲಿ ಒಳಗೆ ಒಟ್ಟ ನೀರಿಲ್ರಿ ನೋಡ್ರಿ. ಇಲ್ಲಿ ಸದ್ಯಕ್ಕೆ 1 ತಿಂಗಳು ಯಾರೋ ಬರಕ್ಕೆ ಹೋಗ್ಬಿಡ್ರಿ ಅಂಬುಲಿಗೆ, ಮರ್ತು ಬಿಡ್ರಿ. ನೋಡ್ರಿ ಇಲ್ಲಿ ಬಿಸಿಲು ಹೊಡೆಯತೈತಿ, ಏನೇನು ಇಲ್ರಿ. ನೀರು ನಾವು ಹಾಕ್ಬೇಕು ಆಮೇಲೆ ಇಲ್ಲಿ ನಾವು ನೋಡ್ರಲ್ಲ, ಇಲ್ಲಿ ಹನಿ ಸುರ ಆಯ್ತು. ಏನು ಮಾಡೋಕ್ಕಾಗಲ್ರಿ, ಮಳೆ ಆಗಿಲ್ಲ. ಸೊ